ಕನ್ನಡ ಮಾಧ್ಯಮ ಸ್ವಲ್ಪ ಕಡಿಮೆ ಅಂದರೆ 99.66% ಫಲಿತಾಂಶ ಬಂದಿರೋದು ಕಡಿಮೆ. ಆಮೇಲೆ ಪ್ರದೇಶವಾರು ವಿದ್ಯಾರ್ಥಿಗಳ ಫಲಿತಾಂಶವನ್ನು ನೋಡಿದರೆ ನಗರ ಮತ್ತು ಗ್ರಾಮೀಣಕ್ಕೆ ಸಂಬಂಧಪಟ್ಟಂತೆ ನಗರ ಪ್ರದೇಶದ ಫಲಿತಾಂಶ ಕಡಿಮೆ ಆಗಿದೆ. 99.12% ನಗರ ಹಂತದ ಫಲಿತಾಂಶ ಆಗಿದೆ. ಇದು ನಮ್ಮ ಗ್ರಾಮೀಣ ಭಾಗದ್ದು 100% ಫಲಿತಾಂಶ ಬಂದಿದೆ. ಗ್ರಾಮೀಣ ಭಾಗದ 100% ಫಲಿತಾಂಶ ಇಲ್ಲಿ ಹೆಚ್ಚಿನ ಸಾಧನೆ ಮಾಡೋದು ಕಂಡುಬರ್ತಾ ಇದೆ. ನೆಕ್ಸ್ಟು ರ್ಯಾಂಕಿಗೆ ಸಂಬಂಧಪಟ್ಟಂತೆ ನಮ್ಮ ತಾಲೂಕಿಗೆ 5 ರ್ಯಾಂಕ್ಗಳು ಬಂದಿದ್ದಾವೆ. ರಜತ್ ವಿನಾಯಕ್ ಶೇಟ್ ನಮ್ಮ ತಾಲೂಕಿಗೆ ಪ್ರಥಮ, ಪ್ರಶಾಂತಿ ಪ್ರೌಢಶಾಲೆ ಸಿದ್ದಾಪುರ 622 ಅಂಕಗಳನ್ನು ಪಡ್ಕೊಂಡಿದ್ದಾನೆ. ಹಂಸಿನಿ ಮೋಹನ್ ಹೆಗಡೆ ಪ್ರಶಾಂತಿ ಪ್ರೌಢಶಾಲೆ ಸಿದ್ದಾಪುರ, ಅದು ಅನುದಾನ ರಹಿತ ಶಾಲೆ, 620 ಅಂಕವನ್ನು ಪಡ್ಕೊಂಡಿರುತ್ತದೆ. ಮಾನ್ಯ ಕೃಷ್ಣಮೂರ್ತಿ ಭಟ್ ಕಾಳಿಕಾ ಭವನಿ ಆಂಗ್ಲ ಮಾಧ್ಯಮ ಶಾಲೆ, ಅನುದಾನ ರಹಿತ ಶಾಲೆ, 620 ಅಂಕವನ್ನು ಪಡ್ಕೊಂಡಿರುತ್ತದೆ. ದಿಶಾ ರವಿ ನಾಯ್ಕ್ ಸರ್ಕಾರಿ ಪ್ರೌಢಶಾಲೆ ಹಾಳದಕಟ್ಟ, ಇದು ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿಯರು 619 ಅಂಕವನ್ನು ಪಡ್ಕೊಂಡಿದ್ದಾರೆ. ನೆಕ್ಸ್ಟು ನಿಶಾ ಪರಮೇಶ್ವರ್ ಮಡಿವಾಳ ಸರ್ಕಾರಿ ಪ್ರೌಢಶಾಲೆ ಜಿಟಿ, ಇವರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ, 617 ಅಂಕಗಳನ್ನು ಅವಳು ಪಡ್ಕೊಳ್ತಾರೆ. ಸೊ ಹೀಗೆ ನಮ್ಮ ತಾಲೂಕಿನ ರ್ಯಾಂಕ್ ಬಂದಿರೋದು. ಈಗಾಗಲೇ ನಾನು ಎಕ್ಸಾಮ್ ಪೂರ್ವದಂತೂ 99.52 ಸರ್, 620 99.2. ನೆಕ್ಸ್ಟು 619 99.0 613 98.72 ಸರ್, 99 622 99.52, 620 ಅಂದರೆ 99.2, 619 ಅಂದರೆ 99.04, 617 ಅಂದರೆ 98.72. ಚೆನ್ನಾಗಿ ತಗೊಂಡಿದ್ದಾರೆ. ಅದೇನು ನಮಗೆ ಇಫೆಕ್ಟ್ ಆಗಲಿಲ್ಲ. ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ತಗೊಂಡಿದ್ದಾರೆ. ಇವೆಲ್ಲ ರ್ಯಾಂಕ್ ಬಂದಂಥ ವಿದ್ಯಾರ್ಥಿಗಳು ತೃತೀಯ ಭಾಷೆಯಲ್ಲಿ ಔಟ್ ಆಫ್ ಔಟ್ ತಗೊಂಡಿದ್ದಾರೆ. ಏನು ಬೇರೆ ವಿಷಯಗಳಲ್ಲಿ ಒಂದೆರಡು ವಿಜ್ಞಾನ ಮತ್ತು ಏನು ಪ್ರಾಬ್ಲಮ್ ಆಗಿಲ್ಲ ನಮ್ಮಲ್ಲಿ. ಅದು ಚೆನ್ನಾಗಿ ಮಾಡಿದೆ. ಹಿಂದಿ ಇರ್ಬೋದು, ಥರ್ಡ್ ಲ್ಯಾಂಗ್ವೇಜ್ ಸಂಸ್ಕೃತ ಇರ್ಬೋದು, ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಇರ್ಬೋದು, ಇವೆಲ್ಲಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ವಿ. ಆಮೇಲೆ ಇಂಗ್ಲೀಷ್, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಉರ್ದು ಸ್ಕೂಲ್ ಮತ್ತು ಇಲ್ಲಿ ಕೂಡ ಫಲಿತಾಂಶ ಬಂದಿದ್ದು ಸಮಸ್ಯೆ ಆಗ್ಬೋದು. ಸೊ ಹೀಗೆ ಇಷ್ಟು ನಮ್ಮ ತಾಲೂಕಿನ ಫಲಿತಾಂಶ. ಈಗಾಗಲೇ ಎಕ್ಸಾಮ್ ಪೂರ್ವದಲ್ಲಿ ನಾನು ಹೇಳಿದ್ದೆ ಹೆಚ್ಚು ಕಡಿಮೆ 99 ಆಗುವ ಸಾಧ್ಯತೆ ಇದೆ ಅಂತ. ಸೊ ನಮಗೆ ಅದನ್ನು ಕೂಡ ತಮ್ಮ ಹತ್ರ ಅವತ್ತು ಹಂಚಿಕೆ ಮಾಡ್ಕೊಂಡಿದ್ದೆ ನಾನು. ನಮಗೆ ಹೆಚ್ಚಂದ್ರೆ 3 ಜನ ವಿದ್ಯಾರ್ಥಿಗಳು ಹೋಗ್ತಾರೆ ಅಂತ. ಅದರಲ್ಲಿ ಏನು ಗುರುತಿಸಿದ್ವಲ್ಲ ಸರ್, 2 ಜನ ಫೇಲ್ ಆದರು. ಇಲ್ಲಿ 4 ಜನ ಇದರಲ್ಲಿ ಒಟ್ಟು 7 ಜನ ನಮ್ಗೆ ಡೌಟ್ ಇತ್ತು. ಅದರಲ್ಲಿ ಇಲ್ಲಿ 3 ಜನ ಸ್ವಲ್ಪ ಡೌಟ್ ಅಂದರೆ ಇದನ್ನು ಒಬ್ಬರು ಪಾಸ್ ಆಗಬೇಕು. ಈ 4 ಜನ ಒಬ್ಬರು ನೋಡ್ಕೊಂಡು 1+ ಆಗಬೇಕಿತ್ತು. ಅದು 6 ವಿಷಯ ಪಾಸಾಗಿದೆ, ಇದು 5 ವಿಷಯ. ಕನ್ನಡ ಮಾತ್ರ 1 ವಿಷಯ ಫೇಲ್, ಫಸ್ಟ್ ಕನ್ನಡದಲ್ಲಿ ಫೇಲ್ ಆಗಿದೆ. ಸೊ ಅದೊಂದೇ ಬೇರೆ ಲ್ಯಾಂಗ್ವೇಜ್ ಸರ್, ಅಲ್ಲ ಅದು ಇದೆ ಸರ್, ಕನ್ನಡ ಸರ್ ಚೆನ್ನಾಗಿದೆ, ಏನು ಸಮಸ್ಯೆ ಇರಲಿಲ್ಲ. ಫೋಟೋಗಳು ಸಿಗ್ಬೋದು? ರಜೆ ಫೋಟೋ ಕಳಿಸ್ತೀನಿ ಸರ್, ಮೇಲ್ ಮಾಡ್ತೀವಿ ಸರ್ ಎಲ್ಲರಿಗೂ.